ಉಳಿಸ್ಬೇಕಂತ ತಗೊಂಡ್ ತಿರುಗಾಡ್ತಿದ್ದ ಒಂದು ದಿವಸ ಏನಾಯ್ತು? ಉಗಾದಿ ಹಬ್ಬ ಮತ್ತು ಹಬ್ಬದ ದಿವಸ ಹೆಂಡತಿ ಬೆಳಗಾನ ಎದ್ದು ಏನು ಬಾಳ ಮಡಿ ಉಡಿದಿಂದ ಬ್ಯಾಳಿಗೆ ಹಾಕಿ ಹೆಂಡತಿ ಏನ್ ಮಾಡಲತ್ತ ಕೇಳಿದ್ರೆ ಬೆಳಗಾನ ಹೂರ್ನ ರುಬ್ಬಿ ಹೊತ್ತು ಹೊಂಡರ್ದಾಗ ಒಂದು ಬುಟ್ಟಿ ಹೋಳಿಗೆ ತಯಾರು ಮಾಡಿಟ್ಲತ್ತ. ಮಣ್ಣಗಡ ಹೂರ್ನ ಹೋಳಿಗೆ. ಹೂರ್ನ ಹೋಳಿಗೆ ಹೌದು. ಒಂದು ಬುಟ್ಟಿ ತುಂಬಿಟ್ಟಿದ್ಲು. ಹಾ ಬುಟ್ಟಿ ತುಂಬಿಟ್ಟು ಇನ್ನು ಎಲ್ಲಾ ದೇವರಿಗೆ ಎಲ್ಲೇ ಜಗಲಿ ಮೇಲಿಟ್ಟು ನೆವದೇ ಹಿಡಿದ. ಹೌದು. ಇವ್ ಸೊಗ್ಯಾಣದ ಒಗ್ಯಾಣ ಒಕ್ಕೊಂಡ್ ಬಂದ ಇಲ್ಲೇ ಜಗಲಿ ಮೇಲೆ ನೆವದೇ ಹಿಡಿದ ಊಟ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಹೆಣ್ಮಗಳು ಏನ್ ಮಾಡ್ದತಿ ಕೇಳಿದ್ರ ಏನಪ್ಪ ಆ ಹೋಳಿಗೆ ಬಿಟ್ಟಿ ನೆಲಿ ಮೇಲೆ ಇಟ್ಟು ಒಗ್ಯಾಣ ತುಂಬ್ಕೊಂಡು ಹಳ್ಳಕ್ಕೆ ಹೋಗಿ ಒಕ್ಕೊಂಬರ್ಬೇಕಂತ ತಿಳ್ಕೊಂಡು ಹೆಣ್ಮಗಳು ಹೊಂಟ್ಲು. ಹೌದು. ಬಕೆಟ್ದಾಗೆಲ್ಲ ತನ್ನ ಬಟ್ಟಿಗಳು ತುಂಬಿಕೊಂಡು ಮನಿ ಹೊಸ್ತಲ ದಾಟ್ತಿದ್ಲು. ಅವಾಗ ಹೊರಗಿಂದ ಗಂಡ ಬಂದ. ಒಳಗ ಬರ್ಲಾತಿದ. ಅವಾಗ ಗಂಡ ಒಂದ್ ಮಾತು ಹೇಳದತ್ತ ಹೇಳ್ತಿ. ಏನಪ್ಪ ಅದು? ನೋಡ್ರಿ ನಾ ಬೆಳಗಾನೆ ಎದ್ದು ಹೋಳಿಗೆ ಮಾಡಿ ಕಂಡಪಟ್ಟಿ ಕಣ್ಣ ನಿಧಿ ಕಳ್ಕೊಂಡು ಆ ನೆಲಿ ಮೇಲೆ ಇಟ್ಟಿನಿ. ನಾ ಜರ ಹೋಗಿ ಹಳ್ಳಕ್ಕೆ ಒಕ್ಕೊಂಡ್ ಬರ್ತೀನಿ. ಹೊಳ್ಳಿ ಬಂದೊಳಕ್ಕೆ ಇಬ್ರು ಕೂಡ ಊಟ ಮಾಡೋನು. ನಾ ಹೋಗಿ ಬರುತ್ತಾನ ಸ್ವಲ್ಪ ಮನಿ ಕಡೆ ನೆದರ್ ಇರ್ಲಿ ಹೋಳಿಗೆ ಕಡೆ ಸ್ವಲ್ಪ ನೆದರಿಟ್ಕೊಂಡ್ರಿ. ಅವಾಗ ಗಂಡ ಅಂದ ನೀ ಒಳ್ಳೆ ಹೋಗಿ ಬಾ ನಾ ಬರುತ್ತಾನ ಕಾಯ್ತೀನಿ ಹೋಳಿಗೆ ಬಿಟ್ಟಿ ಅಂದ. ಮಾಡ್ತಾನೆ ಹೋಗಂದ. ಅವಾಗ ಹೆಣ್ತಿ ಮನೆ ಬಿಟ್ಟು 10 ಮಾರು ಹೋದ್ರು 10 ಮಾರು ಹೋಗೋಣಕಿನ ಮನಸ್ಸಿನಾಗ ಒಂದ್ ಬೇರೆ ವಿಚಾರ ಬತ್ತು. ಮತ್ತೇನು ಬತ್ತು ಹೆಂಡತಿಗೆ? ಮೊದಲೇ ಹಸದವ್ರು ಮುಡಿಸ್ಬೇಕಂತ ವಿಚಾರ ಹೇಳ್ತಿದ್ದ ನನ್ನ ಮುಂದ. ಯಾರೇನ ಆ ಕಡೆ ಹೋಗಿಲಾಕ ಹೋಗೋಣ ಹಸದವ್ರು ಬಂದ್ರೆ ಒಟ್ಟು ಹೋಳಿಗೆ ನೀಡಿದ್ರೆ ಏನ್ ಮಾಡುದು? ಗಪ್ಪ ಮಾಡಿ ಹೆಂಗ್ ಮಾಡೋದು? ಈಕೇರಿ ಮನ್ಯಾಂದ ಒಂದು ಉಪ್ಪು ನಾಳೆ ಕೊಳ್ಳಾರ್ದಕ್ಕೆ ಜಿಬ್ಬಿ ಹೆಣ್ಮಗಳು ನನ್ನ ಬಾಯಾಗ ಮಣ್ಣು ಬರ್ತೈತೆ ತಿಳ್ಕೊಂಡಾಕಿ ತಂದು ಹೊಳ್ಳಿ ಒಗ್ಯಾಣ ಬಕೆಟ್ ಕಟ್ಟಿ ಮೇಲಿಟ್ಟು ಗಂಡ ಒಂದು ಮಾತು ಹೇಳ್ದತ್ತಕಿ. ಏನಂದ್ರಪ್ಪ? ರೀ ನೀನ್ ಆ ಕಡೆ ಹೋಗೋಣ, ನೀ ಮೊದಲೇ ಮರುಗಿನ ಮನುಷ್ಯ ಯಾಕಂದ್ರೆ ತಿರ್ಗಾಡ್ಕೊತ ಹೋದ ಬೆಳಗನ ಹೈರಾಣಾಗ ಹೋಳಿಗೆ ಮಾಡಿದ ನಾಯಿ ನರಿ ತಿಂದು ಹೋದು ಅಂದ್ರೆ ಬಾಯಾಗ ಮಣ್ಣು ಬಿದ್ದಿತ್ತು. ನೀ ಆ ಕಡೆ ಈ ಕಡೆ ತಿರ್ಗಾಡ್ಕೊತ ಹೋಗಿ ನಿನ್ನ ವಿಶ್ವಾಸ ನನಗ ಎಲ್ಲಿ ಇವತ್ತ ಇಲ್ಲ. ನಿನಗ ನಾ ಈ ಕಂಬಕ್ಕೆ ನಿಂದ್ರ ಕಟ್ಟಿ ಹೋಗ್ತೀನಿ ಅನ್ಲತ್ತ ಹೇಳ್ತಿ. ಗಂಡನ ಕಂಬ ಕಟ್ಟಾಕಿ. ಗಂಡನ ಕಂಬ ಕಟ್ಟಾಕಿ. ಹೌದು. ನಡಬರ್ಕ್ ಮನಿ ಕಂಬಕ್ಕೆ ಯಾಕಂದ್ರೆ ಹೆಣ್ಮಗಳ ಅವನ ಅದು ಭಾವ ಆಗುವ ಹೆಣ್ಮಗಳ ಬುದ್ಧಿ ಅವನಿಗೆ ಗೊತ್ತಿತ್ತು. ಹೌದು. ಈಕಿ ಕಾಡು ಹೆಣ್ಮಗಳದಾಳ ತಿಳ್ಕೊಂಡ ಹೆಂಡತಿ ಮುಂದೆ ಹಾಕೊಂಡು ಹೊಂಟಿದ್ದ. ಅವಾಗ ಆ ಹೆಂಡತಿ ಮಾತು ಕೇಳಿ ಆಯ್ತಾ ತಿಳ್ಕೊಂಡಿದ್ರಿ ಕಿರಿಕಿರಿ ಸಂಗಟ ಮಾಡಬಾರ್ದ ತಿಳ್ಕೊಂಡ್ ಹೋಗಿ ಕಂಬಕ್ ನಿಂತ. ಹೆಂಡತಿ ಚಲೋ ಹಕ್ಕ ಸೋಲಾಗ ತಂದ ಗಂಡಗ್ ಬಿಗುತ್ತ ಕಟ್ಟಿ ಬಿಗದು ಬಿಟ್ರು. ಬಿಗದು ನಿಚಿಂತಿ ಬಿಗಿಲಕ್ ಹೋದ್ಲತ್ತ ಬೋಳ್ಯಾಗ ಮುಂದ್ ಹಳ್ಳಕ್ಕ. ಹೌದು. ಅವಾಗ ಏನಾಯ್ತು? ಅವಾಗ ದೇವರು ನೋಡುವಂತ ಮನಸ್ಸು ನೋಡುವಂತ ಕಾಲ ಬತ್ತು. ಅವಾಗ ಒಬ್ಬ ಜಂಗಮ ಆ ಹೆಣ್ಮಗಳ ಕಡೆ ಒಗಿಲಕ್ಕ ಹಳ್ಳಕ್ ಹೋದ್ಲು. ಈ ಕಡೆ ಒಬ್ಬ ಜಂಗಮ ಮನುಷ್ಯ ಬ್ಯಾರೆ ವೇಷ ಧಾರಣ ಮಾಡ್ಕೊಂಡು ಮನಿ ಮುಂದೆ ನಿಂತಪ್ಪ. ಹೊಟ್ಟೆ ಹಸದದು ಯಾರಾದ್ರಿ ಮನ್ಯಾಗ ಏನರಿದ್ರು ಒಂದು ತುತ್ತನ್ನ ಹಾಕ್ರಿ ಅಂದ ಬಂದವ್. ಹೌದು. ಅವಾಗ ಏನಾಯ್ತಪ್ಪ? ಇವಾಗ ಕಂಬಕ್ ನಿಂತಿದ್ದ. ಇವಾಗ ಹೊಟ್ಟ್ಯಾಗ ಕಾರ ಕನಸಂಗತ್ತು, ಹೊಟ್ಟ್ಯಾಗ ಬೆಂಕಿ ಬಿದ್ದಂಗ ಆಲಕತ್ತು. ಯಾಕ ತಿರುಗಾಡ್ಲಕ್ಕೈತ ಒಳಗ ಬಾಳ ದಿವಸದಿಂದ ಹಸದವ್ರು ಉಣಿಸ್ಬೇಕತ್ತಿದ್ದೆ. ಅದ ಕಾಲ ಕೂಡಿ ಬಂದಿಲ್ಲ. ಇವತ್ತು ಬಂದಾದಂದ್ರ ಹೋಗಿ ನೀಡ್ಬೇಕತ್ತನಿ ಕರೆ ನನಗೆ ಕಂಬಕ್ಕೆ ನಾನು ಹೆಂಡತಿ ಕಟ್ಟೋಳಿ ನ್ಯಾಂಗ್ ಮಾಡ್ದ ತಿಳ್ಕೊಂಡು ಮನುಷ್ಯ ನಿತ್ತಲ್ಲ ಜೀವ ಕಳ್ಕೊಂಡಂಗ ಮಾಡಕತ್ತ. ಹೌದು. ಸುಡ್ಡ್ಯಾಗ ಇದೊಳ ಕಟ್ಟಿ ಹೋತ್ಲ ನಾ ನೀಡ್ಬೇಕತ್ತಿನತ್ತದ. ಹಂಗ ಹೊಟ್ಟಾಗ ತ್ರಾಸ ಆದಂಗ ಆಯ್ತು ಅವನಿಗೆ. ವಿಚಾರ ಮಾಡ್ದವ ಆ ಮನುಷ್ಯ ಒದರ್ಲಕತ್ತ. ಯಪ್ಪಾ ನೀ ಒಂದ್ ನನ್ ಹೊಸ್ತಲ ದಾಟಿ ನಮ್ಮ ಮನ್ಯಾಗ ಒಂದ್ ಯಾಟಿ ಹಚ್ಚಿ ಬಾ ಒಳಗ ನನಗ್ ಹೆಂಡತಿ ಕಂಬ ಕಟ್ಟೆಳ ಬಿಚ್ಚು ನಿನ್ ಹೊಟ್ಟೆ ತುಂಬಾ ಊಟ ನೀಡ್ತೀನಿ ಅಂದವ. ಅವಾಗ ಏನಾಯ್ತಪ್ಪ? ಇವ ಜಂಗಮ್ ಅಂದ ಒಳಗ್ ಕರೆಸಿ ನಮ್ಗೆ ಏನಾರು ಮಾಡಿಗಿಡಿ ಯಾರು ತಿಳ್ಕೊಂಡು ಇವ ಹೊರಗ ನಿಂತು ಬೇಡ್ಲಕತ್ತ, ಒಳಗ ನಿಂತು ಒದರ್ಲಕತ್ತ. ನಿನ್ ಹೆಂಡ್ತಿನ ನಿನ್ನ ಕಟ್ಟಾಳ ಎಲ್ಲಿ ನಾನು ನೋಡ್ರ ನನ್ನಾಗಿ ಬಿಟ್ಟಾಕಿ. ಸ್ವಲ್ಪ ಸ್ವಲ್ಪ ಮಾತಾಡ್ಬೇಡ್ರಿ ಜನ. ಇಲ್ಲ ದನಿಗೆ ಮಾಡ್ರಿ ಕರೆ ಗದ್ಲಾ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಇದೆ ಅವ್ರಿ ಹೇಳುದ ಹೇಳ್ದ ಹೇಳಾರ್ದ ಏನ್ ಹೇಳ್ದೇವ್ರಿ. ಇದು ಹೇಳಾರ್ದ ಏನ್ ಹೇಳ್ದೇವ್ ನಿಮ್ಗ ಇಲ್ಲ. ನೀವೇ ಹೇಳಾರ್ದ ಇದು ವಿಷಯ ಹೇಳ್ಬಾರ್ದಾಗಿತ್ತು. ನೀವು ಹೇಳಿದೆಪ್ಪ ಅಂತ ಅದೇ ಹೇಳಿ ಏನ್ ಹೇಳಿನ ಏನು ಮಾತಾಡ್ತಿರಪ್ಪ. ಕೊಡ ಹಾಲ ಹಿಡಿಯೋ ಹೋಗಿತಿರಲ್ಲ. ಎಲ್ಲ ಎಲ್ಲಾ ಬೇಕೆ. ಅವಾಗ ಆ ಮನುಷ್ಯನ ಹೊರಗೆ ಬಾರಪ್ಪ ಬಿಚ್ಚು ನಿನ್ಗೆ ಹೊಟ್ಟೆ ತುಂಬ ಊಟ ನೀಡ್ತೀನಿ ಅಂದಾಗ ಆ ಮನುಷ್ಯ ಆ ಜಂಗಮ ದಾರಿಯಾಗಿರ್ತಕ್ಕಂಥ ಮನುಷ್ಯ ಒಳಗೆ ಬಂದ. ಆ ಕಟ್ಟಿರ್ತಕ್ಕಂಥ ಹಗ್ಗ ಬಿಚ್ಚದ. ಇವನಿಗೆ ಆನಂದ ಹೆಚ್ಚಾಗಿ ಏನ್ ಮಾಡದ ಕೇಳಿದ್ರ ನೆಲಿ ಮೇಲೆ ಇಟ್ಟಿರ್ತಕ್ಕಂಥ ಹೋಳಿಗೆ ಬುಟ್ಟಿನ ತಂದು ಆ ಜಂಗಮನ ಹೋಳಿಗೆ ಒಳಗೆ ಡಬ್ಬ ಹೊಡೆದ. ಪೂರಾ ಬುಟ್ಟಿನೇ ಒಟ್ಟು ಹಾಕಿಬಿಟ್ಟ. ಒಟ್ಟು ಹೋಗದ ಖಾಲಿ ಬುಟ್ಟಿ ಹೋಗದ. ಹೌದು. ನಾ ಹೆಂಗ ನಿಂದಿರ್ತೀನಿ ಮೊದಲು ಹೆಂಗ ನಿಂತೀನಿ ಹಂಗ ನಿಂದಿರ್ತೀನಿ ಮತ್ತೆ ಕಟ್ಟಿ ಹೋಗಂದವ್. ಹೌದು ಹೌದು. ಅವಾಗ ಏನಾಯ್ತಪ್ಪ? ಅವನು ಜೋಳಿಗೆ ತೆಳಗಿಟ್ಟದ. ಮೊದಲು ಹೆಂಗ್ ಕಟ್ಟಿದ್ಲ ಹಂಗ ಕಟ್ಟಿಕೆ ಮತ್ ಹೋಗ್ಬಿಟ್ಟ. ಎಲ್ಲಾ ಹೋಳಿಗೆ ತನ್ನ ಜೋಳಿಗೆ ಹಾಕೊಂಡು ಹೋದ. ಅವ ತಗೊಂಡು ಹೋಳಿಗೆ ತಗೊಂಡು ಹೋದ ಸಂಗಮ
ಮತ್ ಯಾವ ದಾರಿ ಹಿಡಿದು ಹೋಲಿಲ್ಲವ. ಮತ್ ಹೆಂಗ್ ಹೋದ? ಅವ ಬೋಳಾಗ ಮುಂದೆ ಹರಿಯುವಂತ ಹಳ್ಳಕ್ಕೆ ಹೋದ. ಹಳ್ಳಕ್ಕೆ ಯಾಕೆ ಹೋದ ಅಂತ ಹೇಳಿದ್ರೆ ಬಹಳ ದಿವಸದಿಂದ ನಾನು ಜಳಕ ಮಾಡಿಲ್ಲ. ಕಟ್ಟಬಾರ್ದು. ಬೋಳಾಗ ಮುಂದೆ ಹಳ್ಳ ಹರಿಯಕತ್ತದ. ಹಳದಾಗ ಶಿಸ್ತ ಜಳಕ ಮಾಡಿದ್ರೆ ಇತ್ತು. ಪುಣ್ಯಾತ್ಮ ಹೋಳಿಗೆ ನೀಡನ ಅಲ್ಲೇ ಹಳದಾಗ ಕೂತು ಊಟ ಮಾಡಿ ಹೋದ್ರೆ ಅಂತ ತಿಳ್ಕೊಂಡು ಅದ ಹಳ್ಳಕ್ಕೆ ಇವನು ಹೋಗ್ಬಿಟ್ಟ. ಹೋದ ಜೋಳಿಗೆ ತಗೊಂಡು. ಹೌದು, ಅವಾಗ ಏನಾಯ್ತು? ಹೋದ ಹರಿ ನೀರೊಳಗೆ ಜಳಕ ಮಾಡ್ಬೇಕು. ಜಳಕ ಮಾಡುತ್ತಾನ ಕಂಡಪಟ್ಟಿ ಹೋಳಿಗೆ ಜೋಳಿಗ್ಯಾಗಲ್ಲವ ಇವು ಬೂಡ್ಸ್ ಬರ್ತಾವ, ಜರ ಒಣಕೊಂಡು ಹೋಗ್ಬೇಕಂತ ತಿಳ್ಕೊಂಡ ಜೋಳಿಗೆ ಉಸುಕನಾಗಿಟ್ಟು ಒಂದೊಂದು ಹೋಳಿಗೆ ಹಾರಾಕಲಕತ್ತಾವ. ಒಣಕಲಕತ್ತಿದ್ದ. ಅವಾಗ ಈ ಹೆಣ್ಮಗ ಒಕ್ಕೋತ್ ಆಕಿನ ದೃಷ್ಟಿ ಆ ಜಂಗಲಿನಾಗ ಬೆತ್ತು. ಆ ಹೋಳಿಗೆ ಕಡೆ ನೆದ್ರು ಹೋಯ್ತು. ಹೌದ್. ಆ ಕಡೆ ಹೋಳಿಗೆ ನೋಡ್ತಿದ್ಲು, ಹಂಗೆ ಹೋಗಿತಿದ್ಲು. ಎಲ್ಲಾರು ಒಂದೊಂದು ಹೋಳಿಗೆನೆ ಬಿಚ್ಚಿ ಒಣಗಲಕತ್ತಿಲ್ಲ. ಅವಾಗ ಸಂಶಯ ಬಂತು, ಬೋಳ್ಯಾಗಾವದೊಳಗ ಯಾರು ಅರ್ಧ ಗಿರ್ಧ ನೀಡೇ ಇಲ್ಲಲ್ಲ, ಎಲ್ಲಾ ಪೂರಾನೇ ಅದಾವಲ್ಲ ಹೋಳಿಗೆ ಎತ್ತಿದ್ಲಕ್ಕಿ ಮನಸ್ಸಿನ ಹಂಗೆ. ಹೌದು ಯಾರ್ರಿ? ಹಾ ಹೆಂಗ್ ವಿಚಾರ ಮಾಡಕತ್ರು. ಎಲ್ಲಾ ಪೂರ ಹೋಳಿಗೆ ಬರ್ಲಾತು. ಒಳಗೊಮ್ಮೆ ತನ್ನ ಹೋಳಿಗೆ ಹಂಗೆ ಗುರ್ತು ಸಿಗಲಾಕತ್ತು. ಯಾಕಂದ್ರೆ ಅವ್ರ ರೊಟ್ಟಿ ಅವ್ರ ಹೋಳಿಗೆ ಅವ್ರ ಗುರ್ತು ಸಿಗ್ತಾವ ಹೆಣ್ಮಕ್ಳಿಗೆ. ಮಾಡಿದಾರೆ ಗೊತ್ತ ಸಿಗ್ತಾವ, ಹಂಗೆ ಗೊತ್ತು ಸಿಗ್ತಾವ. ಹಂಗ ಆಕಿನ ಹೋಳಿಗೆ ಆಕಿನ ಗುರ್ತು ಸಿಗಲಾಕತ್ತು. ಅರಸಲು ಬರಸಲು ಒಗ್ಯಾಣ ಒಕ್ಕೊಂಡ ಅವಸರಲ್ಲೇ ಬಂದು ಮನಿ ಮುಂದೆ ಕಟ್ಟಿಗಿಟ್ಲ ಒಣಗಲಿಲ್ಲ. ಹಂಗ ಕಟ್ಟಿಗಿಟ್ಟು ಒಳಗೆ ಹೋಗಿ ನೋಡ್ತಾಳ, ನೆಲಿ ಮ್ಯಾಲ ಬೊಟ್ಟಿಲ್ಲ, ಕಾಲೇ ತೆಳಗ್ ಬಿದ್ದೈತಿ. ಹೌದ್. ಹೆಣ್ಮಗಳಿಗೆ ಬಹಳ ಭಯಂಕರ ಸಿಟ್ಟು ಬತ್ತು. ಹೇಳಕ್ಕಾಗಿ ಹೆಂಗ್ ಮಾಡ್ಯಾರ ಅಂದ್ರ ಇವನ ಎಡಬಾರ್ದ ತಿಳ್ಕೊಂಡು ಮೂಲ್ಯಾಗ ಹೋಗಿ ಒಂದು ಒಣಕಿ ತಗೊಂಡು ಬಂದು ಸಿಟ್ಟಿಗೇರಿ ಗಂಡನ್ ತಲೆ ಮೇಲೆ ಒಂದು ಜೋರ್ಲಿ ಇಟ್ಲಿ ಇಟ್ಟು ಬಿಟ್ಲು. ಇಟ್ಟಾಗೆ ಗಂಡ ಒಂದ ಕಡತ್ನಾಗೆ ಸ್ವರ್ಗಕ್ಕೆ ಹೋದತ್ತವ. ಒಮ್ಮೆ ಒಂದ ಕಡತ್ ಬಿದ್ದಾಗೆ ಸ್ವರ್ಗಕ್ಕೆ. ಹೌದು. ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಕಿರಿ ಹಾಡ್ತೀನಿ ತಿರ್ಕೊಂಡ್ಲು. ಕೈಲಾಸಗಳು ನೋಡ್ರಿ, ವಿಷ್ಣುನ ಸೇವಾ ಮಾಡಿದ್ರೆ ವಿಷ್ಣುನ ದೂತರಲ್ಲಿ ಹೋಗ್ತಿರ್ತಾನೆ, ವೈಕುಂಠಕ್ಕೆ ಹೋಗ್ತೀರಿ. ಬ್ರಹ್ಮನ ಸೇವಾ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತೀರಿ. ಹೌದು. ಶಿವನ ನಾಮಸ್ಮರಣೆ ಮಾಡಿದ್ರೆ ಶಿವಲೋಕಕ್ಕೆ ಹೋಗ್ತೀರಿ. ಹೌದು. ಇವು ಇತಿಹಾಸಗಳು ಹಿಂಗ್ ಹೇಳ್ತಾವ. ಹಂಗ ಶಿವತ್ತ ಇವನ ಭಕ್ತಿ ಪರೀಕ್ಷೆ ಮಾಡಕ್ ಬಂದಿದ್ದ. ಇವನ ಭಾವ ನೋಡಿ, ಇವ ಹೋಳಿಗೆ ನೀಡಿರ್ತಕ್ಕಂತ ಪದವಿ ನೋಡಿ ಶಿವಲೋಕಕ್ಕೆ ಕರ್ಕೊಂಡು ಹೋಗಿದತ್ತ. ಶಿವ ಗಂಡ ಮಾಡಿದ ಪುಣ್ಯದಿಂದ ಹೇಳ್ತೀನಿ ಶಿವಲೋಕಕ್ಕೆ ಹೋದತ್ತ. ಆ ಶಿವಲೋಕದಾಗ ಈಗಾದ್ರೂ ಎಲ್ಲಾರ್ಗಿ ಕುಂದರ್ಸಿ ಈಗಾದ್ರೂ ಯಾರ್ಯಾರು ಈ ಭೂಲೋಕದಾಗ ಏನೇನ್ ನೀಡ್ಯಾರ ಅದೇ ನೀಡ್ತಾರ ಈಗಾದ್ರೂ ಅಲ್ಲಿ. ಹೌದು. ಈ ಭೂಲೋಕದಾಗ ಯಾರು ಏನೇನು ನೀಡ್ಯಾರ ಯಾರು ಏನೇನು ಮಾಡ್ಯಾರ ಅದು ಅಲ್ಲಿ ಉಳಿದೋದತ್ ಮ್ಯಾಗ ಹೋಗಿ. ಹಂಗ ಶಿವದೂತರು ನೀಡ್ತಿರ್ತ, ಗಂಡ ಹೇಳ್ತಿ ಇವ್ರಿಬ್ರು ಉಳ್ಳಾಕ್ ಕೂತಿದ್ರತ್ತ. ಒಂದೇ ಹೋಳಿಗೆ ಒಳಗಿಂದ ಶಿವದೂತರು ಎಲ್ಲಾರು ನೀಡ್ಕೊತ ಹೋಗ್ತಿದ್ರತ್ತ. ದಿನ ಇವ್ರಿಗೆ ಬರೀ ಹೋಳಿಗೆನೆ ಬೀಳ್ತಿದತ್. ಎಲ್ಲಾರಿಗೆ ಕಟ್ಟಿ ರೊಟ್ಟಿ, ಹಳಚಿದ ಒಣಗಿ, ಪುಂಡಿ ಪಲ್ಯ, ಹಿಂಡಿ ಯಾರ್ಯಾರು ಏನೇನ್ ನೀಡ್ತಿದ್ರ ಅದೆಲ್ಲ ಬೀಳ್ತಿದತ್ತ. ಹೌದು. ಅವಾಗ ಹೇಳ್ತು ಗಂಡ ಕೇಳಲತ್ತೊಂದು ಮಾತು. ಏನಪ್ಪಾ? ಎಲ್ಲಾರ್ಗಿ ಕಟ್ಟಿ ರೊಟ್ಟಿ, ಕಾರ್ಯ ಹಿಂಡಿ ಅದು ಇದು ಎಲ್ಲ ನಾನಾ ತರ ಬೀಳ್ತಾವ. ಕರೆ ನಮ್ಮ ಅಗಲಾಗ ಬರೀ ಹೋಳಿಗೆನೆ ನೀಡ್ತಾರಲ್ಲ ಯಾಕಂತ ಕೇಳಿದಾಗ ಅವಾಗ ಗಂಡ ಹೇಳ್ದತ್ತ, ನಾನು ಭೂಲೋಕದಾಗ ಮಾಡಿರ್ತಕ್ಕಂತ ಪುಣ್ಯ ನಾ ಹೋಳಿಗೆ ನೀಡಿನ ಅದು ನಮ್ಮ ಪಾಲಿಗೆ ಹೋಳಿಗೆನೆ ಬರುದು ಅಂದತ್ತ. ಅವಾಗ ಹೇಳ್ತಿರಲತ್ತ, ಬರೇ ಹೋಳಿಗೆನ ಯಾಕೆ ನೀಡಿದ, ನೀನು ಬಾಯ ಮಣ್ಣು ಹಾಕಲಿ, ಅಲ್ಲಿ ತುಪ್ಪ ಒಂದಿಟ್ಟು ಶಂಡಿಗಿದ್ದು ಅವಿಷ್ ನೀಡಬಾರ್ದೆ ಅನ್ನತ್ತ. ನೋಡ್ದ ಯಾವ ರುಚಿ ನೋಡಕ್ಕೆ. ಹೌದೌದು. ಇದು ಕೇಳಕ ತಾತ್ಪರ್ಯ ಅಷ್ಟೇ ಅದ. ಹೌದು. ಇದ್ರೇ ಒಂದು ಸಿದ್ಧಾಂತ ಅದ. ನಾವ್ ಏನು ಮಾಡೋದದ ಜಗತ್ತೊಳಗ ನಾವ್ ಏನು ಮಾಡಿ ನಾವು ಉಣುದದ. ಹೌದು. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಅಳಗಿ ಪಿಂಟು ಸರ್ ಅವರು ಒಂದು ಮಾತನ್ನ ಹೇಳಿದ್ರು. ಸರ್ಗಳು ಮಾತಾಡಿದ್ರ ಕರೆ ಒಂದು ಮಾತು ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ ಅವರು. ಕಂಡಪಟ್ಟಿ ಶಬ್ದರ ಶಬ್ದ ಸೇರಿದರೆ ನುಡಿ ಆಗ್ತದ. ಹೌದು. ಶಬ್ದ ಸೇರಿದರ ನುಡಿ ಆಗ್ತಾವ. ಶಬ್ದ ಎರಡು ವಿರುದ್ಧ ಆದ್ರೆ ಕಿಡಿ ಆಗ್ತದ. ಹೌದು. ನೀವು ಎರಡು ಸೇರಿಸ್ಕೊಂಡ್ರೆ ನುಡಿ ಆಗ್ತದ. ನುಡಿ ಹಾಕದ ಎರಡಕ್ಕ ಕದನ ಹತ್ತದ್ರ ಅಂದ್ರೆ ಕಿಡಿ ಬೀಳ್ತದ. ಹೌದು. ಚಕಮಕಿಲೆ. ಹಂಗ ಕಿಡಿ ಆಗೋದು ಬ್ಯಾಡ, ನುಡಿಯಾಗಿ ಇರೋದೇ ಬಹಳ ಲೇಸು ಅಂತಕ್ಕಂತ ವಿಚಾರಗಳನ್ನ ತಾವು ತಿಳ್ಕೋರಿ. ಬಹಳ ಮಾತಾಡಂಗಿಲ್ಲ ಇವತ್ತಿನ ದಿವಸ. ಮಾತು ಕಡಿಮೆ, ಹಾಡಿಕೆನೆ ಹೆಚ್ಚಾಗಬೇಕು. ಯಾಕಂದ್ರೆ ಇಂಡಿ ತಾಲೂಕು ಅಂದ್ರೆ ಇದು ನಮ್ಗೆ ಗೊತ್ತದ ಏನ್ ಹಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು ಅನ್ನೋದು. ಹೌದು. ಇಲ್ಲಿ ಏನು ಮಾಡಕ್ಕಾಗಲ್ಲ. ಎರಡು ವಿಷಯ, ಒಂದು ತಾಯಿ ಒಂದು ತಂದಿ ಅಂತಕ್ಕಂತ ಎರಡು ವಿಷಯಗಳನ್ನ ಇಟ್ಟಾರ. ಆ ತಾಯಿ ಪಾಲ ನಮ್ಮ ಅಳಗಿ ಸರ್ ಹಿಡ್ಕೊಂಡಾರ. ತಂದಿ ಪಾಲ ಈ ಸುಲ್ತಾನಪುರ ಮ್ಯಾಳಿಗೆ ಐತಿ. ಅವ್ರಿಗೆ ಒಂದೆರಡು ಪ್ರಶ್ನೆ ಕೇಳಿದಾರೆ ಇವರು. ಅವರು ತಮಗೆ ಎಷ್ಟರ ಮಟ್ಟಿಗೆ ತಿಳಿದದ ಅಷ್ಟರ ಮಟ್ಟಿಗೆ 7 ಮಕ್ಕಳ ತಾಯಿ ಆಕಿನ ಹೆಸರೇನು ಮತ್ತ ಆ ಮಕ್ಕಳ ಹೆಸರೇನು ಅಂತಕ್ಕಂತ ಪ್ರಶ್ನೆ ಕೇಳಿದಾರ. ಅವರು ಹೇಳಿದಾರ. ಹೌದು. ಅದು ಹೌದಲ್ಲ ಅನ್ನೋದು ನಮ್ಮ ಬಾಯಿಯವರು ಅದಕ್ಕೆ ಬಗ್ಗೆ ಹೇಳ್ತಾರ. ಇನ್ನ ಅವಂಗ ನಮಗ ಪ್ರಶ್ನೆ ಕೇಳಿದ್ರ, ಏನಪ್ಪ ಅದು? ಕೃಷ್ಣನಿಗಿಂತ ಮೊದಲ 7 ಮಕ್ಕಳನ್ನ ಕಂಸ ಗಾಡಿಗೆ ಹೊಡೆದೊಡ್ದು ಕೊಂದಿದ್ದ. ಅವ್ ಮಕ್ಕಳ ಹೆಸರೇನು ಅಂತಕ್ಕಂತ ಕೇಳಿದಾರ. ನಮಗ್ ಸಿಕ್ಕ ಪ್ರಕಾರ ಇದು ಅಲ್ಲಂದ್ರ ತಾವು ಹೇಳ್ತಾರ. ಇದು 2 ಪುರಾಣದಾಗ ಬರ್ತೈತಿ. ವಸುದೇವ ದೇವಕಿಯರ ಮಕ್ಕಳು
8 ಜನ ಮಕ್ಕಳಲ್ಲಿ ಒಬ್ಬ ಕೀರ್ತಿಮಾನ, 2ನೇವ ಸುಷೇನ, 3ನೇದವ ಉದಯನ, 4ನೇದವ ಭದ್ರಸೇನ, 5ನೇದವ ರಿಜುದಾಸ, 6ನೇದವ ಭದ್ರದೇಹ, 7ನೇದವ ಬಲರಾಮ, 8ನೇದವ ಕೃಷ್ಣ. ಇದು ಒಂದು ಪುರಾಣದ ವಿಷಯದ. ಇನ್ನೊಂದು 1ನೇದವ ಸುಷೇಣ, ಕೀರ್ತಿವಂತ, ಉದಾಸಿ, ಭದ್ರಸೇನ, ಋಷಿವಾಶ, ಭದ್ರ, ವಿಜಯ ಮತ್ತು ಲಾಸ್ಟ್ನೇದವ ಕೃಷ್ಣ. ಇದ್ರೊಳಗೆ ನಿಮ್ಗೆ ಯಾವ್ದು ಸರಿ ಅನಿಸ್ತದ ಅನ್ಕೋರಿ. ಇಲ್ಲಾಂದ್ರ ಇವು ಎರಡೂ ತಪ್ಪದ ನಮ್ಮಲ್ಲಿ ಬೇರೆ ಇತ್ತು ಅದನ್ನು ಹೇಳ್ರಿ. ಯಾಕಂದ್ರೆ ಹಲವಾರು ಪುರಾಣಗಳು ಹಲವಾರು ತರ ಇತಿಹಾಸಗಳ ಸಾಹಿತ್ಯಗಳೆಲ್ಲ ಬರೆದಿಟ್ಟಿರ್ತಾರ. ಅದಕ್ಕೆ ಬಹಳ ಮಾತಾಡೋದಿಲ್ಲ. ಈಗ ಒಂದು ಮಾತದ, ಈಗ ಹೆಣ್ಣ ಮತ್ತು ಗಂಡ, ತಂದೆ ಮತ್ತು ತಾಯಿ ಅಂತಕ್ಕಂಥ 2 ವಿಷಯದ. ಆ ಪುರಾಣ ಇದು ಬ್ರಹ್ಮಾಂಡದಾಗ ಐತ್ ನೋಡ್ರಿ, ಇದು ಬ್ರಹ್ಮಾಂಡ ಪುರಾಣ. ಅವ್ರಿಗೆಲ್ಲ ಗೊತ್ತಕ್ಕ ನೋಡ್ತಾರೆ ಅವರು. ಅವರು ಯಾವ ಪುರಾಣದಾಗ ಐತೆ ಮಸ್ತ್ ಅನ್ನೋದು ಭಾಗ 1. ನಾ ದೂರದಲ್ಲಿ ಇದು ಕಂಡಪಡಿ ದೂರ ಇರ್ಲಿ. ಇಲ್ಲಿ ತಾಯಿ ಮತ್ತು ತಂದೆ ವಿಷಯ ನಡೆದೈತಿ. ಒಂದು ಮಾತು ತಿಳಿದದು, ಹುಟ್ಟಿದ ಮಗನಿಗೆ ಕಟ್ಟಿ ಅಡಿಗೆ ಬಿಟ್ಟಿರ್ತಕ್ಕಂತ ಸೂರಮ್ಮ ದೇವಿ. ನಾ ಬೇರೆ ತಿಳಿದಿಲ್ಲ, ಹುಟ್ಟಿದವ್ರಿಗೆ ಕಟ್ಟಿ ಬಿಡ್ತಾರ ಹಿಂಗ್ ತಿಳಿದಿನಿ. ಸೂರಮ್ಮ ದೇವಿ ಬರಮದೇವರ ಕಳವಿ ನಾರಾಯಣಗೌಡರ ನೊಂದದ ಮಾತು ಕೇಳಿ ದುಃಖ ಮಾಡ್ಕೊತ ಬಂದಾಗ ಸೂರಮ್ಮ ದೇವಿ ಹೋಗಿ ಪಂಚಮುಖದ ಪರಮಾತ್ಮನಲ್ಲಿ ಒಂಟಗಲಿಲೆ ತಪಶ್ಶಿರಿ ಮಾಡಿ ಪುತ್ರ ಸಂತಾನ ಪಡ್ಕೊಂಡು ಬಂದು ಕರೆ. ಮುಂದ ಕಳವಿ ನಾರಾಯಣಗೌಡ ಈ ಕೂಶಿನಿಂದ ನಿನಗ ಕೆಟ್ಟ ದುಃಖದ. ಹೌದು, ಈ ಕೂಶಿನಿಂದ ನಿಮ್ಮಲ್ಲಿ ಕೆಟ್ಟ ಕಾಲಗಳು ಬರ್ತಾವ. ಇಡೀ ಊರೆಲ್ಲ ಒಂದಾಗಿ ನಿಮ್ಮನ್ನ ಧಿಕ್ಕಾರ ಮಾಡ್ತಾರ. ಈ ಕೂಸಿನ ಕಾಲುಗಳದಿಂದ ನಿನಗೆ ಸುಮಾರು ಹಾಕದನಂತ ಭವಿಷ್ಯ ನೋಡಿದಾಗ ತನಗ ಚಲೋ ಆಲಗನ ಉದ್ದೇಶದಿಂದ ಮಗನಿಗೆ ಅಡವಿ ಕಳಿಸ್ಯಾಳ ತಾಯಿ ಹಂಗೆ ಹೆಚ್ಚ. ಇನ್ನೊಂದು, ಹೌದು, ತನ್ನ ಗಂಡನ ಶೀಲದ ಸಲುವಾಗಿ, ತನ್ನ ಗಂಡನ ಮೀಸಲ ಸಲುವಾಗಿ ಕಡ್ಲಿ ಮಟ್ಟಿ ಕಾಶಿಬಾಯಿ ತನ್ನ ಸ್ವಂತ ಕೂಶಿನನ್ನ ಕಡಿಸಿದಳು. ಹೌದು, ಇದು ತಾಯಿಯ ಧರ್ಮ. ಈಗ ತಾಯಿ ಹಂಗೆ ಹೆಚ್ಚಾಗ್ತಾಳ. ನಮ್ಮಲ್ಲಿ ಗೋರ ಕುಂಬಾರ ಕೆಸರಿನೊಳಗ ಕೂಶಿನ ತುಳಿದ. ಹೌದು, ಖರೆ ಸತ್ತ ಕೂಶಿನ ನಮ್ಮ ಗೋರ ಕುಂಬಾರ ಮತ್ತೆ ಹೊಳ್ಳಿ ಬದುಕಿಸಿದ. ನಿಮ್ಮ ತಾಯಿಗಳು ಯಾಕೆ ಬದುಕಿಸಲಿಲ್ಲ? ನಿಮ್ಮ ತಾಯಿಗಳು ಎಬಸಬೇಕಾಗಿತ್ತು, ಯಾಕೆ ಎಬಸಲಿಲ್ಲ? ಇದು ವಿಷಯದ. ಇದನ್ನ ಮುರಿದವ್ರನ್ನ ಮಾತಾಡ್ತಾರ, ಬಹಳ ಮಾತಾಡುದಿಲ್ಲ. ನಮ್ಮ ಅಕ್ಕವ್ರ 4 ಮಾತು ಹಂಗೆ